ಈ ಜಗತ್ತಿನಲ್ಲಿ ಬಹಳಷ್ಟು ಜನ ಸ್ವತಂತ್ರರಾಗಿ ಬದುಕ್ತಾ ಇಲ್ಲ. ಅವರು ನಾವು ಸ್ವತಂತ್ರರಾಗಿದ್ದೇವೆ ಅನ್ನೋ ಭ್ರಮೆಯಲ್ಲಿ ಬದುಕ್ತಾ ಇದ್ದಾರೆ. ಈ ಜನರನ್ನ ಬೇರೆ ಯಾರೋ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಇವರು ಸ್ವತಂತ್ರರಾಗಿಲ್ಲ. ಮ್ಯಾಕ್ಸಿಮಮ್ ಜನರ ಹತ್ರ ಸಂಪೂರ್ಣ ಸ್ವಾತಂತ್ರ್ಯ ಇಲ್ಲ. ಅರ್ಧಂಬರ್ಧ ಸ್ವಾತಂತ್ರ್ಯ ಇದೆ, ಇಲ್ಲವೇ ಸುಳ್ಳು ಸ್ವಾತಂತ್ರ್ಯ ಇದೆ. ಅದಕ್ಕಾಗಿಯೇ ಅವರು ಅನ್ಹೆಲ್ದಿಯಾಗಿದ್ದಾರೆ ಮತ್ತು ಅನ್ಹ್ಯಾಪಿಯಾಗಿದ್ದಾರೆ. ಬಹಳಷ್ಟು ಜನರ ಹತ್ರ ಸೂಡೋ ಫ್ರೀಡಮ್ ಇರೋದ್ರಿಂದ ಅವ್ರ ಹತ್ರ ಟೈಮ್ ಇಲ್ಲ, ಅವ್ರ ಹತ್ರ ದುಡ್ಡಿಲ್ಲ, ಅವ್ರ ಹತ್ರ ಚಾಯ್ಸ್ಗಳಿಲ್ಲ. ಅವರಿಗೆ ಅವರ ಫ್ಯಾಷನನ್ನು ಫಾಲೋ ಮಾಡೋಕ್ಕೆ, ತಮ್ಮಿಷ್ಟದ ಕೆಲಸಗಳನ್ನು ಮಾಡೋಕ್ಕೆ ಟೈಮೂ ಇಲ್ಲ ಮತ್ತು ದುಡ್ಡು ಇಲ್ಲ. ಈ ಟೈಮು ಇಲ್ಲ ಮತ್ತು ದುಡ್ಡು ಇಲ್ಲ ಅನ್ನೋ ಪರಿಸ್ಥಿತಿ ಇರುವಾಗ ಅವರ ಹತ್ರ ಆಯ್ಕೆಗಳು ಕೂಡ ಇಲ್ಲ. ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ಹೇಳಿಬಿಟ್ಟು ಯಾರನ್ನು ಒಪ್ಪಿಕೊಂಡು ಯಾರನ್ನು ಕಟ್ಕೊಂಡು ಒದಾಡ್ತಾ ಬದುಕ್ತಾ ಇದ್ದಾರೆ. ಈ ರೀತಿ ನಮ್ಮ ಜೀವನ ಆಗಬಾರ್ದಪ್ಪ ಅಂತಂದರೆ ನಾವು ಸಂಪೂರ್ಣ ಸ್ವಾತಂತ್ರ್ಯವನ್ನು ಸಾಧಿಸಬೇಕು. ಈ ಸಂಪೂರ್ಣ ಸ್ವಾತಂತ್ರ್ಯವನ್ನು ಸಾಧಿಸೋದು ಮನಿ ಮ್ಯಾನೇಜ್ಮೆಂಟ್ನ ಅಲ್ಟಿಮೇಟ್ ಗೋಲ್ ಆಗಿದೆ. ನಾವು ನಮ್ಮ ಲೈಫಲ್ಲಿ ಹ್ಯಾಪಿಯಾಗಿರಬೇಕು, ಹೆಲ್ದಿಯಾಗಿರಬೇಕು, ವೆಲ್ದಿಯಾಗಿರಬೇಕು, ಸಕ್ಸಸ್ಫುಲ್ ಆಗಿರಬೇಕಪ್ಪ ಅಂತಂದರೆ ನಮ್ಮ ಹತ್ರ ಕಂಪ್ಲೀಟ್ ಫ್ರೀಡಮ್ ಇರಲೇಬೇಕು. ಈ ಕಂಪ್ಲೀಟ್ ಫ್ರೀಡಮ್ ಅಂದರೆ ಏನು ಅಂತ ಹೇಳ್ತೀನಿ. ಡೋಂಟ್ ವರಿ. ವಾಟ್ ಈಸ್ ಕಂಪ್ಲೀಟ್ ಫ್ರೀಡಮ್? ನಿಮಗಿಷ್ಟ ಇರುವ ಕೆಲಸವನ್ನು ಆಯ್ಕೆ ಮಾಡಿಕೊಳ್ಳುವ ಸ್ವಾತಂತ್ರ್ಯ ನಿಮ್ಮ ಹತ್ರ ಇದ್ದರೆ, ನಿಮಗಿಷ್ಟ ಇರುವ ವ್ಯಕ್ತಿಯೊಡನೆ ಬದುಕುವ ಸ್ವಾತಂತ್ರ್ಯ ನಿಮ್ಮ ಹತ್ರ ಇದ್ದರೆ, ನಿಮಗಿಷ್ಟ ಇರುವ ಎಲ್ಲ ವಸ್ತುಗಳನ್ನು ಖರೀದಿಸುವ ಸ್ವಾತಂತ್ರ್ಯ ನಿಮ್ಮ ಹತ್ರ ಇದ್ದರೆ, ನಿಮಗೆ ಇಷ್ಟ ಇರುವ ಸ್ಥಳಗಳಿಗೆ ಟ್ರಾವೆಲ್ ಮಾಡುವ ಸ್ವಾತಂತ್ರ್ಯ ನಿಮ್ಮ ಹತ್ರ ಇದ್ದರೆ, ನಿಮ್ಮಿಷ್ಟದ ಕೆಲಸಗಳನ್ನೆಲ್ಲ ಮಾಡೋ ಸ್ವಾತಂತ್ರ್ಯ ನಿಮ್ಮ ಹತ್ರ ಇದ್ದರೆ ನೀವು ಸಂಪೂರ್ಣವಾಗಿ ಸ್ವತಂತ್ರರಾಗಿದ್ದೀರಿ ಎಂದಂತೆ. ಇಷ್ಟೆಲ್ಲ ಕೆಲಸಗಳನ್ನು ಮಾಡೋಕ್ಕೆ ನಿಮ್ಮಿಂದ ಸಾಧ್ಯ ಆಗ್ತಾ ಇದ್ದರೆ ಮಾತ್ರ ನೀವು ಸಂಪೂರ್ಣವಾಗಿ ಸ್ವಾತಂತ್ರ್ಯವನ್ನು ಸಾಧಿಸಿದಂತೆ, ಇಲ್ಲದಿದ್ದರೆ ಇಲ್ಲ. ನಿಮಗೆ ದುಡ್ಡಿಗಾಗಿ ಜಾಬ್ ಮಾಡುವಂಥ ಪರಿಸ್ಥಿತಿ ಇರಬಾರ್ದು. ನೀವು ಸ್ಯಾಟಿಸ್ಫ್ಯಾಕ್ಷನ್ಗಾಗಿ ಜಾಬ್ ಮಾಡೋ ಸ್ಥಿತಿಯಲ್ಲಿರಬೇಕು. ನಿಮಗೆ ಯಾವ ಕೆಲಸ ಮಾಡೋಕ್ಕೆ ಇಷ್ಟ ಇದೆಯೋ ಆ ಕೆಲಸವನ್ನು ನೀವು ಮಾಡ್ತಾ ಇರಬೇಕು. ಕಾಟಾಚಾರಕ್ಕೆ ಯಾರನ್ನೋ ಕಟ್ಕೊಂಡು ಬದುಕೋದಲ್ಲ. ಯಾರನ್ನ ಇಷ್ಟಪಟ್ಟಿರ್ತೀರೋ ಅಥವಾ ಯಾರೊಂದಿಗಿರೋಕ್ಕೆ ನಿಮಗೆ ಇಷ್ಟ ಇದೆಯೋ ಅವ್ರ ಜೊತೆಗೆ ಬದುಕೋ ಒಂದು ಸ್ವಾತಂತ್ರ್ಯ ನಿಮಗಿರಬೇಕು. ನೀವು ಏನನ್ನ ಇಷ್ಟಪಡ್ತೀರೋ, ಯಾವುದನ್ನು ತೊಗೋಬೇಕಂತ ನಿಮಗೆ ಅನಿಸುತ್ತೋ, ಲೇಬಲನ್ನು ನೋಡದೆ, ಪ್ರೈಸ್ ಟ್ಯಾಗನ್ನು ನೋಡದೆ ಖರೀದಿ ಮಾಡುವ ಸ್ವಾತಂತ್ರ್ಯ ನಿಮ್ಮ ಹತ್ರ ಇದ್ದರೆ, ಮತ್ತು ನಿಮಗೆ ಎಲ್ಲಾದರೂ ಟೂರ್ಗೆ ಹೋಗ್ಬೇಕಪ್ಪ ಅಂತ ಅನಿಸಿದರೆ ಇವತ್ತು ರಜೆ ಸಿಗಲ್ಲ, ಹೋಗೋಕ್ಕೆ ದುಡ್ಡಿಲ್ಲ ಅನ್ನೋ ಟೆನ್ಷನ್ಗಳಿರಬಾರ್ದು. ಹೋಗ್ಬೇಕಂತ ಅನಿಸ್ತಾ ನಿಮಗೆ ಹೋಗೋ ಸ್ವಾತಂತ್ರ್ಯ ಇರಬೇಕು. ಅಷ್ಟು ಅರ್ಹತೆ ನಿಮ್ಮ ಹತ್ರ ಇರಬೇಕು. ನಿಮಗೆ ಯಾವ ಯಾವ ಕೆಲಸಗಳನ್ನ ಮಾಡ್ಬೇಕನ್ಸುತ್ತೋ, ಹಾಬಿ ಇರಬಹುದು, ಫಿಟ್ನೆಸ್ ಇರಬಹುದು, ಟೂರ್ ಆ್ಯಂಡ್ ಟ್ರಾವೆಲ್ಸ್ ಇರಬಹುದು, ಫ್ಯಾಷನನ್ನು ಫಾಲೋ ಮಾಡ್ಬೋದು, ಅದೇನೇ ಕೆಲಸ ಇದ್ದರೂ ಕೂಡ ಅದನ್ನು ಮಾಡೋ ಸ್ವತಂತ್ರ ನಿಮ್ಮ ಹತ್ರ ಇದ್ದರೆ ಆವಾಗ ನೀವು ಸಂಪೂರ್ಣವಾಗಿ ಸ್ವತಂತ್ರರಾಗಿದ್ದೀರಿ ಎಂದಂಗೆ. ನೀವು ನಿಮ್ಮ ಲೈಫಲ್ಲಿ ಸಂಪೂರ್ಣ ಸ್ವಾತಂತ್ರ್ಯವನ್ನು ಸಂಪಾದನೆ ಮಾಡಬೇಕು. ನೀವು ನಿಮ್ಮ ಲೈಫಲ್ಲಿ ಸಂಪೂರ್ಣ ಸ್ವಾತಂತ್ರ್ಯವನ್ನು ಸಂಪಾದನೆ ಮಾಡಬೇಕಪ್ಪ ಅಂತಂದರೆ ಮೊದಲು ನೀವು ಟೈಮ್ ಫ್ರೀಡಮನ್ನು ಸಂಪಾದನೆ ಮಾಡಬೇಕು, ಜೊತೆಗೆ ಫೈನಾನ್ಷಿಯಲ್ ಫ್ರೀಡಮನ್ನು ಕೂಡ ಸಂಪಾದನೆ ಮಾಡಬೇಕು. ಈ ಟೈಮ್ ಫ್ರೀಡಮ್ಮು ಮತ್ತು ಫೈನಾನ್ಷಿಯಲ್ ಫ್ರೀಡಮ್ಮು ಎರಡೂ ಕೂಡ ಇಂಟರ್ ಡಿಪೆಂಡೆಂಟ್ ಆಗಿವೆ. ಮೊದಲು ನೀವು ಟೈಮ್ ಫ್ರೀಡಮನ್ನು ಅಚೀವ್ ಮಾಡಿದರೆ ಮಾತ್ರ ನಿಮಗೆ ಫೈನಾನ್ಷಿಯಲ್ ಫ್ರೀಡಮ್ ಸಿಗತ್ತೆ, ಮತ್ತು ನಿಮ್ಮ ಹತ್ರ ಫೈನಾನ್ಷಿಯಲ್ ಫ್ರೀಡಮ್ ಇದ್ದರೆ ಮಾತ್ರ ನಿಮಗೆ ಟೈಮ್ ಫ್ರೀಡಮ್ ಸಿಗತ್ತೆ. ಎರಡೂ ಕೂಡ ಒಂದೇ ನಾಣ್ಯದ ಎರಡು ಮುಖಗಳಾಗಿವೆ. ಎರಡೂ ನಿಮ್ಮ ಹತ್ರ ಇದ್ದರೆ ಮಾತ್ರ ನಿಮಗೆ ಕಂಪ್ಲೀಟ್ ಫ್ರೀಡಮ್ ಸಿಗತ್ತೆ, ಇಲ್ಲ ಅಂತಂದರೆ ಸಿಗಲ್ಲ. ನಿಮಗೇನಾದರೂ ಕಂಪ್ಲೀಟ್ ಫ್ರೀಡಮ್ ಬೇಕಪ್ಪ ಅಂತಂದರೆ ನೀವು ನಿಮ್ಮ ಟೈಮನ್ನು ಸರಿಯಾಗಿ ಮ್ಯಾನೇಜ್ ಮಾಡೋದನ್ನು ಕಲಿಬೇಕು. ಸರಿಯಾಗಿ ಟೈಮನ್ನು ಮ್ಯಾನೇಜ್ ಮಾಡಿಬಿಟ್ಟು ಟೈಮ್ ಫ್ರೀಡಮನ್ನು ಸಾಧಿಸಬೇಕು. ಜೊತೆಗೆ ನಿಮ್ಮ ಹತ್ರ ಇರುವ ದುಡ್ಡನ್ನು ಕೂಡ ಸರಿಯಾಗಿ ಮ್ಯಾನೇಜ್ ಮಾಡೋದನ್ನು ಕಲಿತುಬಿಟ್ಟು ಫೈನಾನ್ಷಿಯಲ್ ಫ್ರೀಡಮನ್ನು ಸಂಪಾದಿಸಬೇಕು. ಯಾವಾಗ ನಿಮ್ಮ ಹತ್ರ ಟೈಮ್ ಫ್ರೀಡಮ್ ಪ್ಲಸ್ ಫೈನಾನ್ಷಿಯಲ್ ಫ್ರೀಡಮ್ ಬರುತ್ತೋ ಆವಾಗ ನಿಮಗೆ ಆಟೋಮೆಟಿಕ್ಕಾಗಿ ಸಂಪೂರ್ಣ ಸ್ವಾತಂತ್ರ್ಯ ಸಿಗತ್ತೆ. ಇಲ್ಲದೇ ಇದ್ದರೆ ನಿಮಗೆ ಸಂಪೂರ್ಣ ಸ್ವಾತಂತ್ರ್ಯ ಸಿಗಲ್ಲ. ಯಾರು ನಮ್ಮ ರೋರಿಂಗ್ ಬಿಸ್ನೆಸ್ ಸ್ಕೂಲ್ನ ಅಲ್ಟಿಮೇಟ್ ಟೈಮ್ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಮತ್ತು ಮನಿ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಜಾಯ್ನ್ ಆಗಿದ್ದೀರೋ ಅವರು ಎರಡೂ ಕೋರ್ಸ್ಗಳನ್ನು ಸರಿಯಾಗಿ ನೋಡಿ, ನಾನು ಹೇಳಿರುವ ಎಲ್ಲ ಲೆಸನ್ಗಳನ್ನು ನೋಡಿಬಿಟ್ಟು ಸರಿಯಾಗಿ ಆ್ಯಕ್ಷನ್ಸ್ಗಳನ್ನು ತೆಗೆದುಕೊಳ್ಳಿ. ಟೈಮ್ ಫ್ರೀಡಮನ್ನು ಸಾಧಿಸಿ, ಫೈನಾನ್ಷಿಯಲ್ ಫ್ರೀಡಮನ್ನು ಸಾಧಿಸಿ, ಮತ್ತು ನಿಮ್ಮ ಲೈಫಲ್ಲಿ ಸಂಪೂರ್ಣವಾಗಿ ಸ್ವತಂತ್ರರಾಗಿ ನಿಮ್ಮಿಷ್ಟದಂತೆ ಬದುಕಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.